Hello dear students. Mangalore University syllabus for first semester BCom includes a paper titled Strategic Management and Organizational Behavior. Unit 6 of this paper is Foundation of Individual Behavior. I am Shruti Acharya N, and through this video I make an attempt to introduce various factors affecting individual behavior. I am going to talk more in detail about personal factors. ಪಂಚತಂತ್ರದಲ್ಲಿ ಒಂದು ಕತೆ ಇದೆ. ಹೆಚ್ಚಿನ ಜನ ನಾವು ಇದನ್ನು ಕೇಳಿರ್ತೀವಿ. ಒಬ್ಬ ವ್ಯಕ್ತಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಹೋಗುವಾಗ ಸಾಕಾಯಿತು ಅಂತ ಒಂದು ಮರದಡಿ ಕೂತ್ಕೊಳ್ತಾನೆ. ಅಲ್ಲಿಗೆ ಒಂದು ಗಿಳಿ ಬಂದು, ಏಯ್ ಯಾರದು, ಹೊಡೀರಿ ಅವನ್ನ, ಕೊಚ್ಚಿ ಅಂತ ಹೇಳುತ್ತೆ. ಇದನ್ನು ಕೇಳಿ ಆ ವ್ಯಕ್ತಿಗೆ ತುಂಬ ಬೇಜಾರಾಗುತ್ತೆ. ಅವನು ಎದ್ಕೊಂಡು ಇನ್ನೊಂದು ಮರದ ಕೆಳಗಡೆ ಹೋಗಿ ಕೂತ್ಕೊಳ್ತಾನೆ. ಅಲ್ಲಿ ಇನ್ನೊಂದು ಗಿಳಿ ಬರುತ್ತೆ. ಬಂದು, ನಮಸ್ತೆ, ನಿಮಗೆ ನಡೆದು ಬಂದು ಸಾಕಾಗಿರಬೇಕು, ನಮ್ಮ ಆಶ್ರಮಕ್ಕೆ ಬನ್ನಿ, ನಾನು ನಿಮಗೆ ನೀರು ಕೊಟ್ಟು ಸತ್ಕರಿಸ್ತೀನಿ ಅಂತ ಹೇಳುತ್ತೆ. ಆ ವ್ಯಕ್ತಿಗೆ ಇದನ್ನು ಕೇಳಿ ತುಂಬ ಖುಷಿನೂ ಆಗುತ್ತೆ, ಹಾಗೆ ಆಶ್ಚರ್ಯನೂ ಆಗುತ್ತೆ. ಒಂದು ಗಿಳಿ ಹಂಗೆ ಮಾತಾಡ್ತು, ಇನ್ನೊಂದು ಗಿಳಿ ಹಿಂಗೆ ಮಾತಾಡುತ್ತೆ ಅಂತ ಹೇಳಿ ಆಶ್ಚರ್ಯಗೊಂಡ ಅವನು ಆ ಗಿಳಿನ ಹಿಂಬಾಲಿಸ್ಕೊಂಡು ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಗುರುಗಳ ಹತ್ರ ನಡೆದ ಘಟನೆಯನ್ನೆಲ್ಲ ವಿವರಿಸ್ತಾನೆ. ಆ ಗುರುಗಳು ಹೇಳ್ತಾರೆ, ಆ ಎರಡೂ ಗಿಳಿಗಳು ಒಂದೇ ತಾಯಿಗೆ ಹುಟ್ಟಿದವರು, ಆದರೆ ಅವುಗಳು ಬೆಳೆದು ಬಂದ ರೀತಿಯಿಂದಾಗಿ ಹೀಗೆ ಭಿನ್ನವಾಗಿ ವರ್ತಿಸ್ತವೆ ಅಂತ. ಸೊ ಈ ಕಥೆಯಿಂದ ನಮಗೇನು ತಿಳಿಯುತ್ತಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ವರ್ತನೆಯ ಮೇಲೆ ಹಲವಾರು ಅಂಶಗಳು ಪರಿಣಾಮ ಬೀರ್ತವೆ ಅಂತ. ಇವು ವೈಯಕ್ತಿಕ ಅಂಶಗಳಾಗಿರಬಹುದು, ಅಂದರೆ ಪರ್ಸನಲ್ ಫ್ಯಾಕ್ಟರ್ಸ್, ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣಗಳಲ್ಲಿ ಇರುವಂತಹ ಅಂಶಗಳಾಗಿರಬಹುದು, ಅಂದರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್, ಅಥವಾ ನಾವು ಸೇರಲ್ಪಡುವ ಒಂದು ಸಂಸ್ಥೆಯಲ್ಲಿರುವ ಅಂಶಗಳಾಗಿರಬಹುದು, ಅಂದರೆ ಆರ್ಗನೈಸೇಷನಲ್ ಫ್ಯಾಕ್ಟರ್ಸ್. ಸೊ ಎನ್ ಇಂಡಿವಿಜುವಲ್ ಬಿಹೇವಿಯರ್ ಇಸ್ ಅ ಫಂಕ್ಷನ್ ಆಫ್ ಪರ್ಸನ್, ಎನ್ವೈರ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್. ನಾನು ಈ ವಿಡಿಯೋನಲ್ಲಿ ಪರ್ಸನಲ್ ಫ್ಯಾಕ್ಟರ್ಸ್ ಬಗ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಂಡ್ ಆರ್ಗನೈಸೇಷನಲ್ ಫ್ಯಾಕ್ಟರ್ಸ್ನ ಡೀಟೇಲ್ಡಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಲುಕ್ ಇನ್ ಟು ಪರ್ಸನಲ್ ಫ್ಯಾಕ್ಟರ್ಸ್ ಇನ್ ಡೀಟೇಲ್. ಪರ್ಸನಲ್ ಫ್ಯಾಕ್ಟರ್ಸ್ ಎರಡು ರೀತಿಯವು ಇವೆ. ಒಂದು ಬಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಇನ್ನೊಂದು ಲರ್ನರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಬಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ವಿತ್. ದೀಸ್ ಆರ್ ದ ಕ್ವಾಲಿಟೀಸ್ ದಟ್ ಆರ್ ಇನ್ಹೆರಿಟೆಡ್, ದೇ ಆರ್ ಜೆನೆಟಿಕ್ ಇನ್ ನೇಚರ್. ಹುಟ್ಟುತ್ತಾನೆ ಪಡೆದಂತಹ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಬಯೋಗ್ರಫಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಇದನ್ನು ಬದಲಾಯಿಸೋಕ್ಕೆ ಹೆಚ್ಚಿನ ಕೇಸಸಲ್ಲಿ ಸಾಧ್ಯ ಇಲ್ಲ, ಆದರೆ ಟು ಸಮ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ಬಿ ರಿಫೈನ್ಡ್. ಸೊ ಈಗ ಒಂದೊಂದಾಗಿ ಬಯೋಗ್ರಫಿಕಲ್ ಫ್ಯಾಕ್ಟರ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ದೀಸ್ ಆರ್ ರಿಲೇಟೆಡ್ ಟು ಹೈಟ್, ವೇಟ್, ಸ್ಕಿನ್ ಕಾಂಪ್ಲೆಕ್ಷನ್, ಶೇಪ್, ಸೈಜ್ ಆಫ್ ಅ ಪರ್ಸನ್. ಕಾಲೇಜ್ ಸ್ಟೂಡೆಂಟ್ಸ್ನಲ್ಲಿ ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಬಹುದು. ಕಾಂಪ್ಲೆಕ್ಸ್ ಇರುತ್ತೆ, ನಾನು ದಪ್ಪ ಇದ್ದೀನಿ, ನಾನು ಕಪ್ಪಗಿದ್ದೀನಿ ಅಂತ. ಹೀಗೆ ಹಲವಾರು ಸ್ಟೂಡೆಂಟ್ಸು ದೇ ಫೀಲ್ ವೆರಿ ಲೆಸ್ ಕಾನ್ಫಿಡೆಂಟ್. ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ಇಂಪ್ಯಾಕ್ಟ್ ಯುವರ್ ಪರ್ಫಾರ್ಮೆನ್ಸ್. ಇನ್ ರಿಯಾಲಿಟಿ ವಾಟ್ ಮ್ಯಾಟರ್ಸ್ ಇಸ್ ಹೌ ಡು ಯು ಟೇಕ್ ಇಟ್. ಆ್ಯಕ್ಚುಲಿ ಇದೆಲ್ಲ ಮ್ಯಾಟ್ರ್ ಆಗಲ್ಲ, ನಾವು ಅದನ್ನ ಹೇಗೆ ಪರ್ಸೀವ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ಸ್ಟಿಲ್ ದೀಸ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಯುವರ್ ಬಿಹೇವಿಯರ್. ದೇರ್ ಇಸ್ ಅ ಸೇಯಿಂಗ್ ದ್ಯಾಟ್ ಐಸ್ ಬಿಟ್ರೇ ದ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್. ನಾವು ಕೆಲವು ವ್ಯಕ್ತಿಗಳನ್ನ ನೋಡಿಬಿಟ್ಟು ಅವ್ರ ಬಗ್ಗೆ ಸರ್ಟನ್ ಐಡಿಯಾಸ್ನ ನಾವು ಸುಮ್ಮನೆ ಫಾರ್ಮ್ ಮಾಡ್ಕೊಳ್ತೀವಿ. ಸೊ ಸರ್ಟನ್ ಐಡಿಯಾಸ್ ಅಬೌಟ್ ದ ಬಿಹೇವಿಯರ್ ಆಫ್ ಅ ಪರ್ಸನ್ ಕ್ಯಾನ್ ಬಿ ಫಾರ್ಮ್ಡ್ ಆನ್ ದ ಬೇಸಿಸ್ ಆಫ್ ವೆದರ್ ಅ ಪರ್ಸನ್ ಇಸ್ ಫ್ಯಾಟ್, ಟಾಲ್ ಆರ್ ಸ್ಲಿಮ್. Tall and slim people are expected to be dressing well and they are expected to behave in a sophisticated manner, whereas fat people are expected to be more jolly in nature. Actually speaking, there is no correlation between body structure and behavior. Adinu scientifically prove agilla. Body structureಗೂ ಬಿಹೇವಿಯರ್ಗೂ ರಿಲೇಷನ್ಶಿಪ್ ಇದೆ ಅಂತ ಇನ್ನೂ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಬಟ್ ಸ್ಟಿಲ್ physical characteristics will have an impact on the behavior of an individual. That can be said very easily. The second factor is age. Age is an inherited characteristics. ಏಜ್ ಹೆಂಗೆ ನಾವು ಡಿಟರ್ಮೈನ್ ಮಾಡ್ತೀವಿ? ನಿಮ್ಮ ಡೇಟ್ ಆಫ್ ಬರ್ತಿಂದ. ಸೊ ಹಾಗಾಗಿ ಇದನ್ನು ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಬಯೋಗ್ರಫಿಕಲ್ ಫೀಚರ್ ಅಂತ ಕರಿತೀವಿ, ಬಯೋಗ್ರಫಿಕಲ್ ಫ್ಯಾಕ್ಟರ್ ಅಂತ. ಸೊ ಯಂಗರ್ ಪೀಪಲ್ ಸಾಮಾನ್ಯವಾಗಿ ಹೇಳ್ತಾರೆ ಬಿಸಿ ರಕ್ತ ಅಂತ. ಸೊ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ಎನರ್ಜೆಟಿಕ್, ಅಡ್ವೆಂಚರಸ್. ಯಾಕೆ ಅಡ್ವೆಂಚರಸ್ ಅಂತ ಕರಿತೀವಿ? ದೇ ಆರ್ ರೆಡಿ ಟು ಟೇಕ್ ಎನಿ ಸಾರ್ಟ್ ಆಫ್ ರಿಸ್ಕ್. ದೇ ಆರ್ ವೆರಿ ಆಂಬಿಷಿಯಸ್, ದೇ ಆರ್ ಇನೋವೇಟಿವ್, and more frequently they change jobs.
they look for better job opportunities all the time. Whereas older people, they don't change jobs much. They are very, very conservative. They are less adaptable. ಅವ್ರಿಗೆ ಚೇಂಜ್ ಆಗೋಕ್ಕೆ ತುಂಬ ಟೈಮ್ ತೊಗೊಳ್ತಾರೆ ಸಿಚುವೇಶನ್ಸ್ಗೆ ಚೇಂಜ್ ಆಗೋಕ್ಕೆ. ಸೊ ದೇ ಆರ್ ವೆರಿ ಲೆಸ್ ಅಡ್ಯಾಪ್ಟಬಲ್. There are certain exceptions, no doubt, but general perception is that younger people are more ambitious, they are more energetic and adventurous, whereas older people are more conservative. And that. Okay, so age will have an impact on individual behavior. Moving on to the third biographical characteristic, it is gender. Being male or female is an inherited characteristic. It is genetic in nature, and that's why it's a biographical characteristic. Gender impacts absenteeism. ಟ್ರೆಡಿಷ್ನಲಿ ನಮ್ಮ ಸೊಸೈಟಿನಲ್ಲಿ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ಫೀಮೇಲ್ಸ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಸೊ ಈಗ ಮಕ್ಳಿಗೆ ಹುಷಾರಿಲ್ಲ, ಅಮ್ಮಂದರು ರಜಾ ಹಾಕ್ತಾರೆ. ಸೊ ಲೇಡೀಸ್ ಆರ್ generally absent from the organization. So absenteeism is more among females in the organization than in men, because higher family responsibilities are placed on females. That is one thing. And traditionally, man is considered to be tougher and women are considered to be highly emotional. And earlier, some roles were exclusively meant for women, like nurses, air hostess and all. And some roles like defense jobs and pilot and all such jobs were exclusively meant for men. But nowadays, we see both men and women filling all types of job roles irrespective of their gender. So gender will have an impact on absenteeism, it will have an impact on the performance, and it will have an impact on the behavior of an individual. Next, ability. Ability means capacity of an individual. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಮಾಡೋಕ್ಕೆ ಇರುವಂತಹ ಕೆಪಾಸಿಟಿನ ನೀವು ಎಬಿಲಿಟಿ ಅಂತ ಕರಿತೀರ. ಎಬಿಲಿಟಿ ಆರ್ ಆಫ್ ಟೂ ಟೈಪ್ಸ್. ಒನ್ ಇಸ್ ಇಂಟೆಲೆಕ್ಚುವಲ್ ಎಬಿಲಿಟಿ, ಒನ್ ಇಸ್ ಫಿಸಿಕಲ್ ಎಬಿಲಿಟಿ. ಕೆಲವು ಕೆಲಸಗಳು ಮಾಡೋಕ್ಕೆ ನಿಮಗೆ ಮೆಂಟಲ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಇಂಟೆಲೆಕ್ಚುವಲ್ ಎಬಿಲಿಟಿ ಬೇಕು, ವೆರಸ್ ಕೆಲವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ನಿಮಗೆ ಫಿಸಿಕಲ್ ಎಬಿಲಿಟಿ ಬೇಕು. ಸೊ ಇವಾಗ ಯು ಟೇಕ್ ಬ್ಯಾಂಕಿಂಗ್ ಜಾಬ್ಸ್ ಅಥವಾ UPSC ಎಕ್ಸಾಮ್ಸು, ನೀವು IAS ಕ್ಯಾಡರ್ ಅಥವಾ KS ಕ್ಯಾಡರ್ಗೆಲ್ಲ ಎಂಟ್ರ್ ಆಗುವಾಗ your comprehension, your reasoning abilities, your aptitude abilities will be tested. So these are your intellectual abilities that are tested. Whereas ನೀವು ಪೊಲೀಸ್ ಜಾಬು ಅಥವಾ ಡಿಫೆನ್ಸ್ ಜಾಬ್ಸ್ ತೊಗೊಳ್ಳುವಾಗ ನಿಮ್ಮ ಫಿಸಿಕಲ್ ಎಬಿಲಿಟಿನ ಟೆಸ್ಟ್ ಮಾಡ್ತಾರೆ, ಬಿಕಾಸ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಸ್ಟ್ಯಾಮಿನಾ, ಲೆಗ್ ಸ್ಟ್ರೆಂತ್, ಮ್ಯಾನ್ಯುಯಲ್ ಡೆಕ್ಸ್ಟಿರಿಟಿ ಆ್ಯಂಡ್ ಆಲ್. ಸೊ ಕೇರ್ಫುಲ್ ಸೆಲೆಕ್ಷನ್ ಆರ್ ಕಾಂಬಿನೇಷನ್ ಆಫ್ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗಿಂದ ನಿಮಗೆ ಪ್ರಾಪರ್ ಜಾಬ್ ರೋಲ್ಸ್ಗೆ ಫಿಲ್ ಮಾಡಬಹುದು. ಸೊ ಕೆಲವರು they have very good intellectual ability, whereas few will have very good physical ability. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಜಾಬನ್ನು ಚೂಸ್ ಮಾಡಿಕೊಂಡ್ರೆ ಇಟ್ ಈಸ್ ಬೆಟರ್ ಫಾರ್ ಯು ಆ್ಯಸ್ ವೆಲ್ ಆ್ಯಸ್ ಫಾರ್ ದಿ ಆರ್ಗನೈಸೇಷನ್. ಸೊ ಎಬಿಲಿಟಿ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಯೋರ್ ಬಿಹೇವಿಯರ್. ಈಗ ನಿಮಗೆ ಇಂಟೆಲೆಕ್ಚುವಲ್ ಎಬಿಲಿಟಿ ಇದ್ದು ಫಿಸಿಕಲ್ ಎಬಿಲಿಟಿ ರಿಕ್ವೈರ್ಮೆಂಟ್ ಇರುವಂತಹ ಜಾಬನ್ನು ನೀವು ಚೂಸ್ ಮಾಡಿದ್ರೆ ಯು ಮೇ ಫೈಂಡ್ ಇಟ್ ಡಿಫಿಕಲ್ಟ್ ಟು ಅಡ್ಜಸ್ಟ್. ಸೊ this will have an impact on the behavior of an individual. Next, it is religion. Religion anta bandaga, there is no scientific study to prove that religion will have an impact on behavior, and we cannot generalize things, but religion based culture has a major role in determining individual behavior. Religion based culture will have an important role in determining individual behavior. Highly religious people or God-fearing people with high moral values will be honest. They don't lie. So through this we can see that religion will have an impact on the behavior of an individual. Next comes marital status. Marital status. A married man is expected to be more responsible. He is considered to be more responsible, more committed. There will be lesser turnover because they want a stable job. So stable job or steady job requirement is more among married people. That's why they stick on to a particular job and they don't keep changing the job all the time, and there is very less absences when it comes to married people. So higher job satisfaction can be found among married people. So all these points are however there, but when it comes to marital status, there is one more point that we need to discuss. Effect of divorce,
effect of death of life partner on the performance of an individual must also be considered. ಈಗ ಡಿವೋರ್ಸ್ ಆಯಿತು ಅಥವಾ ಡೆತ್ ಆಫ್ ಅ ಲೈಫ್ ಪಾರ್ಟ್ನರ್ ಆಯಿತು, ಸೊ ಇಂಥ ಕೇಸಸಲ್ಲಿ ಒಬ್ಬ ಎಂಪ್ಲಾಯಿ ಯಾವ ರೀತಿ ಬಿಹೇವ್ ಮಾಡ್ತಾನೆ, ಅವನ ಬಿಹೇವಿಯರ್ ಅಥವಾ ಪರ್ಫಾರ್ಮೆನ್ಸ್ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ, ಸೊ ಇವೆಲ್ಲ ಮ್ಯಾರಿಟಲ್ ಸ್ಟೇಟಸ್ ಅನ್ನೋ ಒಂದು ಫೀಚರ್ಗೆ ಅಥವಾ ಒಂದು ಫ್ಯಾಕ್ಟರ್ಗೆ ಅದು ಸೇರಲ್ಪಡುತ್ತೆ. ಸೊ this will again have an impact on individual behavior. Moving on to the seventh biographical characteristic, which is experience. So one movie dialogue ನೆನಪಾಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ ಕೂಡಲೇ. ಇಟ್ ಈಸ್ ವೇರ್ an employer says, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಹೋದರೆ ಅಥವಾ ರಿಜೆಕ್ಟ್ ಮಾಡ್ತಾ ಹೋದರೆ ಎಕ್ಸ್ಪೀರಿಯನ್ಸ್ ಆಗೋದಾದರೂ ಹೇಗೆ ಅಥವಾ ಎಕ್ಸ್ಪೀರಿಯನ್ಸ್ ಸಿಗೋದಾದರೂ ಹೇಗೆ ಅಂತ. ಸೊ ವೈ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್? ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳು ಈಸಿಲಿ ಆ ಜಾಬ್ನ ಹ್ಯಾಂಡಲ್ ಮಾಡ್ತಾರೆ. ದೇ ವಿಲ್ ಹ್ಯಾವ್ ಮೋರ್ ಕಾನ್ಫಿಡೆನ್ಸ್ ಇನ್ ಹ್ಯಾಂಡ್ಲಿಂಗ್ ದ ಜಾಬ್. ದೇ ರಿಕ್ವೈರ್ ವೆರಿ ಲೆಸ್ ಟ್ರೈನಿಂಗ್. ಸೊ ಹಿಯರ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸ್ಪೀರಿಯನ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಸೀನಿಯಾರಿಟಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಟ್ ಕ್ರೊನಾಲಜಿಕಲ್ ಏಜ್. ಈಗ ನಿಮಗೆ ಏಜ್ ಆದ ಕೂಡಲೇ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಿಲ್ಲ. ಅಟ್ ದ ಏಜ್ ಆಫ್ 55 or 60 ಯು ಕ್ಯಾನ್ ಸ್ಟಿಲ್ ಬಿ ಅ ಫ್ರೆಷರ್ ಇನ್ ಅನ್ ಆರ್ಗನೈಸೇಷನ್. ಸೀನಿಯಾರಿಟಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೇನು, ಅದೇ ಜಾಬಲ್ಲಿ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಯು ಹ್ಯಾವ್ ಏಜ್ಡ್ ಇನ್ ದಟ್ ಜಾಬ್ ಅಂತ ಆದರೆ ದಟ್ ಇಸ್ ಕಾಲ್ಡ್ ಸೀನಿಯಾರಿಟಿ ಎಕ್ಸ್ಪೀರಿಯನ್ಸ್. ಸೊ ಯು ವಿಲ್ ಫೈಂಡ್ ದಟ್ ಜಾಬ್ ವೆರಿ ಈಸಿ. ಓಕೆ, ಇಟ್ ಬಿಕಮ್ಸ್ ವೆರಿ ಈಸಿ ಇನ್ ಹ್ಯಾಂಡ್ಲಿಂಗ್ ದಟ್ ಜಾಬ್. ಸೊ ಆ್ಯಂಡ್ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. That's why they give more importance to experience. So work experience in the ಎಂಪ್ಲಾಯಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಕಮ್ಮಿ ಟ್ರೈನಿಂಗ್ ಬೇಕಾಗುತ್ತೆ, ಅವ್ರು ಈಸಿಲಿ ಆ ಜಾಬನ್ನು ಹ್ಯಾಂಡಲ್ ಮಾಡ್ತಾರೆ, ಹೈಯರ್ ಕಾನ್ಫಿಡೆನ್ಸಿಂದ ಹ್ಯಾಂಡಲ್ ಮಾಡ್ತಾರೆ. ಆ್ಯಂಡ್ ದರ್ ಇಸ್ ಅ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಸೀನಿಯಾರಿಟಿ ಆ್ಯಂಡ್ ಜಾಬ್ ಪರ್ಫಾರ್ಮೆನ್ಸ್. ಒಳ್ಳೆಯ ಜಾಬ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಸಹ ಜಾಸ್ತಿ ಇರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದಾಗ. ಸೊ ದೀಸ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಯೋರ್ ಬಿಹೇವಿಯರ್. ಎಕ್ಸ್ಪೀರಿಯನ್ಸ್ ಇನ್ಫ್ಲೂಯೆನ್ಸಸ್ ಯೋರ್ ಬಿಹೇವಿಯರ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಇಂಟೆಲಿಜೆನ್ಸ್. Some people are born intelligent. Remember Shakuntala Devi, she is born intelligent. Okay? But intelligence can be enhanced through efforts, hard work and proper environment and motivation. So ಒಬ್ಬ ಒಳ್ಳೆ ಗುರು, ಒಂದು ಒಳ್ಳೆ ಎನ್ವೈರ್ಮೆಂಟು, ಒಂದು ಮೋಟಿವೇಶನ್ ಇರೋದ್ರಿಂದ ಅಥವಾ ನಿಮ್ಮ ಹಾರ್ಡ್ ವರ್ಕಿಂದ ನೀವು ನಿಮ್ಮ ಇಂಟೆಲಿಜೆನ್ಸ್ನ ಜಾಸ್ತಿ ಮಾಡ್ಕೊಳ್ಬಹುದು. ವೆದರ್ ಇಟ್ಸ್ ಅನ್ ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್, ಇಟ್ ಅಫೆಕ್ಟ್ಸ್ ಯುವರ್ ಬಿಹೇವಿಯರ್. ಇಂಟೆಲಿಜೆಂಟ್ ಪೀಪಲ್ ಆರ್ ಜನರಲಿ ಲೆಸ್ ಸ್ಟಬರ್ನ್ ಆ್ಯಂಡ್ ಅಡಮೆಂಟ್. ಅವರು ಸ್ಟಬರ್ನ್ ಆಗಿರೋದಿಲ್ಲ, ದೇ ಆರ್ ನಾಟ್ ಅಡಮೆಂಟ್, ತುಂಬ ಹಠಮಾರಿಗಳಾಗಿರೋದಿಲ್ಲ. ಅವರು ಆರಾಮಾಗಿ ಆ ಸಿಚುವೇಶನ್ ಪ್ರಕಾರ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ, ಎಲ್ಲ ಸಿಚುವೇಶನ್ಗೂ ನೀಟ್ಲಿ ಅಡ್ಜಸ್ಟ್ ಆಗ್ತಾರೆ, ಅಡ್ಯಾಪ್ಟ್ ಆಗ್ತಾರೆ, ಅಪ್ಡೇಟ್ ಆಗ್ತಾರೆ. ಸೊ ದೇ ಆರ್ ನಾಟ್ ಸ್ಟಬರ್ನ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಯು ಕ್ಯಾನ್ ಫೈಂಡ್ ದೆಮ್ ವೆರಿ ಸ್ಟೇಬಲ್ ಆ್ಯಂಡ್ ಪ್ರಿಡಿಕ್ಟಬಲ್. ಯು ಕ್ಯಾನ್ ಪ್ರಿಡಿಕ್ಟ್ ದೇರ್ ಬಿಹೇವಿಯರ್. ಹಾಂ, ಇವರು ಇದೇ ರೀತಿ ಬಿಹೇವ್ ಮಾಡ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಅದೇ ಲೆಸ್ ಇಂಟೆಲಿಜೆಂಟ್ ಪೀಪಲ್, ಯು ಡೋಂಟ್ ನೋ ಹೌ ದೇ ಬಿಹೇವ್. ಒಂದೊಂದು ಸತಿ ಒಂದೊಂದು ಥರ ಇರ್ತಾರೆ. ಸೊ ಇಂಟೆಲಿಜೆನ್ಸ್ will have an impact on your behavior. They are very intelligent people are very less stubborn and they are adaptable, they are stable, their behavior is predictable. So these are some of the things that we can tell about intelligence as a factor influencing individual behavior. So now let's move on to learned characteristics. ಇಷ್ಟೊತ್ತು ನಾವು ಇವಾಗ ಬಯೋಗ್ರಫಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡಿದ್ವಿ. Now we will talk about learned characteristics. Learned characteristics ಅಂತ ಹೇಳಿದ್ರೆ the characteristics that you acquire over a period of time. ನೀವು ಹುಟ್ಟಾನೆ ಪಡ್ಕೊಂಬಂದಿರೋದಲ್ಲ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಕ್ವೈರ್ ಮಾಡ್ತಾ ಹೋಗುವಂಥದ್ದು. ಓಕೆ, ಇದನ್ನು ಚೇಂಜ್ ಮಾಡಬಹುದು ಬೈ ಸಿಂಪಲ್ ಪರ್ಸುವೇಷನ್ ಆರ್ ಬೈ ಟ್ರೈನಿಂಗ್. ಯು ಕ್ಯಾನ್ ಚೇಂಜ್ ದೀಸ್ ಲರ್ನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಬಟ್ ಬಯೋಗ್ರಫಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಚೇಂಜ್ ಮಾಡೋದು ತುಂಬ ಕಷ್ಟ. ಸೊ ಹಾಗಾಗಿ ಮ್ಯಾನೇಜರ್ಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಲರ್ನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ರಾದರ್ ದ್ಯಾನ್ biographical characteristics that cannot be changed. So the first learned characteristic is personality. ಒಂದು ಪರ್ಸ್ನಾಲಿಟಿ ನೋಡು ಹೇಗಿದೆ ಅಂತ ಜನರಲಿ ನಾವು ಹೇಳ್ತೀವಿ. ಸೊ ಪರ್ಸನಾಲಿಟಿ ಅಂದ ಕೂಡಲೇ ನಮ್ಮ ಮೈಂಡಿಗೆ ಬರೋದು ಫಿಸಿಕಲ್ ಅಪಿಯರೆನ್ಸ್, ಬಟ್ ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ಪರ್ಸನಾಲಿಟಿ ಬೇಸಿಕಲಿ ರೆಫರ್ಸ್ ಟು certain personality traits like patience, open-mindedness, extrovertness, dominance, aggressiveness, persistence, etc. ಓಕೆ, ಕೆಲವು ಜಾಬ್ಸ್ಗೆ ಕೆಲವು ಟೈಪ್ಸ್ ಆಫ್ ಪರ್ಸ್ನಾಲಿಟಿ ಸೂಟ್ ಆಗುತ್ತೆ. ಈಗ ಟೀಚಿಂಗ್ ಜಾಬ್ಗೆ ಯು ರಿಕ್ವೈರ್ ಮೋರ್ ಪೇಷನ್ಸ್, ಯು ರಿಕ್ವೈರ್ ಮೋರ್ ಓಪನ್ ಮೈಂಡೆಡ್ನೆಸ್, ಯು ರಿಕ್ವೈರ್ ಪರ್ಸನ್ ಟು ಬಿ ಎಕ್ಸ್ಟ್ರೋವರ್ಟ್. ಸಿಮಿಲರ್ಲಿ ಎ ಸೈಂಟಿಸ್ಟ್ ನೀವು ತೊಗೊಂಡ್ರೆ ಹಿ ಮಸ್ಟ್ ಬಿ ಪರ್ಸಿಸ್ಟೆಂಟ್. ಅವನು ಒಂದು ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ಫಲ ಸಿಗೋ ತನಕ ಅವ್ನು ಟ್ರೈ ಮಾಡ್ತಾನೆ ಇರ್ತಾನೆ. ಹಿ ಶುಡ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್, ಹಿ ಶುಡ್ ಬಿ ಓಪನ್ ಮೈಂಡೆಡ್ ಟು ರಿಸೀವ್ ಐಡಿಯಾಸ್. ಓಕೆ, ದೆನ್ ಈಗ ಕೆಲವು ಲೀಡರ್ಶಿಪ್ ರೋಲ್ಸ್ ನೋಡಿದಾಗ
ಯು ಕ್ಯಾನ್ ಫೈಂಡ್ ಡಾಮಿನೆನ್ಸ್ ಇನ್ ದೆಮ್, ಡಾಮಿನೆಂಟ್ ಆಗಿರ್ತಾರೆ ಅವರು. ಸೊ ಈ ರೀತಿಯ ಪರ್ಸನಾಲಿಟಿ ಟ್ರೇಟ್ಸನ್ನು ನೀವು ಪರ್ಸನಾಲಿಟಿ ಅಂತ ಕರಿತೀರಾ. ಬಟ್ ಇಟ್ ಇಸ್ ನಾಟ್ ಅಬೌಟ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಪರ್ಸನಾಲಿಟಿ ಅಂದರೆ. ಪರ್ಸನಾಲಿಟಿ ಅಂದರೆ ದೇರ್ ಆರ್ ಪರ್ಸನಾಲಿಟಿ ಫೀಚರ್ಸ್ ಲೈಕ್ ಆ್ಯಸ್ ಐ ಟೋಲ್ಡ್, ಪೇಷನ್ಸ್, ಓಪನ್ ಮೈಂಡೆಡ್ನೆಸ್, ಎಕ್ಸ್ಟ್ರೋವರ್ಟ್ನೆಸ್ ಅಂತೆಲ್ಲ. ಸೊ ಇದನ್ನೆಲ್ಲ ನೀವು ಬಿಹೇವಿಯರಲ್ಲಿ ಅಬ್ಸರ್ವ್ ಮಾಡಬಹುದು. ಆ್ಯಂಡ್ ಕೆಲವು ಟೈಪ್ಸ್ ಆಫ್ ಜಾಬ್ಸಿಗೆ ಕೆಲವು ಪರ್ಸನಾಲಿಟಿ ಸೂಟ್ ಆಗುತ್ತೆ. ಸೊ ಈಗ ಪರ್ಸನಾಲಿಟಿ ಅನ್ನೋದನ್ನು ನೀವು ಅಕ್ವೈರ್ ಮಾಡ್ತೀರಾ ಹೇಗೆ? ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಇರುತ್ತೆ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ಸಿಂದ ಅಕ್ವೈರ್ ಮಾಡ್ತೀರಾ. ಸೆಲ್ಫ್ ಹೆಲ್ಪ್ ಬುಕ್ಸನ್ನು ಓದ್ತೀರಾ, ಎಷ್ಟೋ ಸೆಲ್ಫ್ ಹೆಲ್ಪ್ ಬುಕ್ಸ್ ಇದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ. ಸೊ ಈ ರೀತಿ ಪರ್ಸನಾಲಿಟಿ ಇಸ್ ಸಮಥಿಂಗ್ ದಟ್ ಈಸ್ ಅಕ್ವೈರ್ಡ್. ಓಕೆ, ಸೊ ಯು ಕ್ಯಾನ್ ಫೈಂಡ್ ಸಕ್ಸಸ್ಫುಲ್ ಮ್ಯಾನೇಜರ್ಸ್ ಆರ್ ಜನರಲಿ ಎಕ್ಸ್ಟ್ರೋವರ್ಟ್ಸ್ ಆ್ಯಂಡ್ ಔಟ್ಗೋಯಿಂಗ್. ಓಕೆ, so personality is a learned characteristics which will have an influence on your behavior, which will have an impact on your behavior. ಸೊ ನಿಮ್ಮ ಬಿಹೇವಿಯರ್ ಮೂಲಕನೇ ನಿಮ್ಮ ಪರ್ಸನಾಲಿಟಿನ ಜಡ್ಜ್ ಮಾಡಬಹುದು. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ಸೆಕೆಂಡ್ learned characteristics that is perception. ಪರ್ಸೆಪ್ಷನ್ ಅಂದರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ. ನನ್ನ ಪಾಯಿಂಟ್ ಆಫ್ ವ್ಯೂ ಏನು, ಹೌ ಡು ಐ ಇಂಟರ್ಪ್ರಿಟ್ ಥಿಂಗ್ಸ್, ಯಾವ ರೀತಿ ನಾನು ಅದನ್ನು ಒಂದು ವಿಷಯನ ಯಾವ ರೀತಿ ಆಲೋಚನೆ ಮಾಡ್ತೀನಿ, ಯಾವ ರೀತಿ ನೋಡ್ತೀನಿ ಅಂತ. ಸೇ ಫಾರ್ ಎಕ್ಸಾಂಪಲ್, ವ್ಯಾಕ್ಸಿನ್ ಬಂದಾಗ ಕೆಲವರೆಲ್ಲ ಹೆದರ್ಕೊಂಡ್ರು, ಕೆಲವರು ದೇ ವರ್ ರೆಡಿ ಟು ಗೋ ಫಾರ್ ಇಟ್, ದೇ ವರ್ ಈಗಲಿ ವೇಟಿಂಗ್ ಫಾರ್ ಇಟ್, but some people were scared of it. So how do you see and sense things? So different people see and sense things in different ways. So no matter what is the reality, how you take things matters. So reality actually ಏನಿರುತ್ತೋ that is different, but your viewpoint ಯಾವ ಥರ ಇದೆ ಅದೇ ನೀವು ರಿಯಾಲಿಟಿ ಅಂತ ಅಂದ್ಕೊಂಡ್ಬಿಡ್ತೀರ. ಸೊ that is what is perception. So perception influences your behavior. So ಇವಾಗ you may have a perception that this organization doesn't treat people well ಅಂತ. ಓಕೆ, ಸೊ ದಿಸ್ ಪರ್ಸೆಪ್ಷನಿಂದಾಗಿ ನೀವು ಆರ್ಗನೈಸೇಷನಲ್ಲಿ ಜಾಬ್ ಆಫರ್ ಬಂದ್ರೂ ರಿಜೆಕ್ಟ್ ಮಾಡಬಹುದು. ಸೊ ದ್ಯಾಟ್ can be an example for your behavior and influence of perception on your behavior. Okay, moving on to the third learned characteristic, that is attitude. I like this person, I don't like this job, or I don't like this night shift. ಸೊ ಈ ರೀತಿ ನಿಮ್ಮ ಎವ್ಯಾಲ್ಯೂಯೇಟಿವ್ ಸ್ಟೇಟ್ಮೆಂಟ್ಸ್ ಕೊಡ್ತಿರಲ್ಲ, ಐ ಡೋಂಟ್ ಲೈಕ್ ದಿಸ್, ಐ ಲೈಕ್ ದಿಸ್, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್. ಸೊ ಈ ರೀತಿಯ ಎವ್ಯಾಲ್ಯೂಯೇಟಿವ್ ಸ್ಟೇಟ್ಮೆಂಟ್ಸೇ ನಿಮ್ಮ ಆ್ಯಟಿಟ್ಯೂಡ್ನ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಇಟ್ ಕ್ಯಾನ್ ಬಿ ಅ ಫೇವರಬಲ್ ಆರ್ ಅನ್ಫೇವರಬಲ್ ಥಾಟ್. ಓಕೆ, ಅ ಫೇವರಬಲ್ ಆರ್ ಅನ್ಫೇವರಬಲ್ ಟೆಂಡೆನ್ಸಿ ಟು ಆ್ಯಕ್ಟ್. ಸೊ ಏನಕ್ಕೆ ಫೇವರಬಲ್ ಆರ್ ಅನ್ಫೇವರಬಲ್ ಅಂತ ಹೇಳ್ತೀನಿ. ಇಟ್ ಕ್ಯಾನ್ ಬಿ ಐ ಲೈಕ್ ಇಟ್ or I don't like it. Both are a part of attitude. I like ice cream, I don't like ice cream. Both are a part of attitude. So it can be a favorable or unfavorable thought about an object, people or events. ಒಬ್ಬ ವ್ಯಕ್ತಿ ಬಗ್ಗೆ, ಒಂದು ಆಬ್ಜೆಕ್ಟ್ ಬಗ್ಗೆ, ಅಥವಾ ಯಾವುದೋ ಒಂದು ಈವೆಂಟ್ ಬಗ್ಗೆ ನಿಮಗೆ ಫೇವರಬಲ್ ಆರ್ ಅನ್ಫೇವರಬಲ್ ಆ್ಯಕ್ಷನ್ಸ್ ಇರುತ್ತಲ್ಲ, ದ್ಯಾಟ್ ಬಿಕಮ್ಸ್ ಆ್ಯಟಿಟ್ಯೂಡ್. ಓಕೆ, ಸೊ ವಾಟ್ ಅ ಪರ್ಸನ್ ಫೀಲ್ಸ್ ಅಬೌಟ್ ಅ ಪ್ಲೇಸ್, ಅ ಪರ್ಸನ್, ಅ ಸಿಚುವೇಶನ್ ಆರ್ ಅ ಥಿಂಗ್. ಓಕೆ, ನೆಗೆಟಿವ್ ಆ್ಯಟಿಟ್ಯೂಡ್ ಕ್ಯಾನ್ ಬಿ ಚೇಂಜ್ಡ್ ಬೈ ಸಿಂಪಲ್ ಪರ್ಸುವೇಷನ್. ಸೊ ಇವಾಗ ನಿಮಗೆ ನೈಟ್ ಶಿಫ್ಟ್ಸ್ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಇದೆ, ಅಯ್ಯೋ ನಂಗೆ ನೈಟ್ ಶಿಫ್ಟ್ಸ್ ಅಂದರೆ ಆಗಲ್ಲ ಅಂತ. ಬಟ್ ಬೈ ಸಿಂಪಲ್ ಪರ್ಸುವೇಷನ್, ಬೈ ಜಸ್ಟ್ ಸೇಯಿಂಗ್ ದಟ್ ಇದು ಎಷ್ಟೋ ವರ್ಷಗಳಿಂದ ನೈಟ್ ಶಿಫ್ಟ್ಸ್ ಮಾಡ್ಕೊಂಬಂದಿದ್ದಾರೆ, ಯು ಹ್ಯಾವ್ ಪೀಪಲ್ ಇನ್ ಪೊಲೀಸ್ ಜಾಬ್ಸ್ who have been working on night shifts. ಸೊ ಈ ಥರ ಎಲ್ಲ ನಿಮಗೆ ಸ್ವಲ್ಪ ಸಿಂಪಲ್ಲಾಗಿ ಒಂಚೂರು ಕನ್ವಿನ್ಸ್ ಮಾಡಿಬಿಟ್ರೆ ಇಟ್ ಕ್ಯಾನ್ ಬಿ ಚೇಂಜ್. ದಟ್ ನೆಗೆಟಿವ್ ಆ್ಯಟಿಟ್ಯೂಡ್ ಕ್ಯಾನ್ ಬಿ ಚೇಂಜ್ ಇಂಟು ಅ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ಸಿಮಿಲರ್ಲಿ ಯಾವುದೇ ರೀತಿಯ ನೆಗೆಟಿವ್ ಆ್ಯಟಿಟ್ಯೂಡ್, ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ತುಂಬ ನೆಗೆಟಿವ್ ಆ್ಯಟಿಟ್ಯೂಡ್ ಇರ್ಬೋದು, ಇಲ್ಲ ಅವ್ನು ತುಂಬ ಕೆಟ್ಟವನು ಹಾಗೆ ಹೀಗೆ ಅಂತಲ್ಲ, ಬಟ್ ಅವನ ಕಂಪ್ಲೀಟ್ ಸ್ಟೋರಿನ ನೀವು ತಿಳ್ಕೊಂಡಾಗ ನಿಮಗೆ ಅವ್ರ ಬಗ್ಗೆ ಪಾಸಿಟಿವ್ ಫೀಲಿಂಗ್ ಬರಬಹುದು. ಸೊ ದ್ಯಾಟ್ ನೆಗೆಟಿವ್ ಆ್ಯಟಿಟ್ಯೂಡ್ ಕ್ಯಾನ್ ಬಿ ಚೇಂಜ್ಡ್ ಬೈ ಸಿಂಪಲ್ ಪರ್ಸುವೇಷನ್, ಬೈ ಸಿಂಪಲ್ ಟ್ರೈನಿಂಗ್ ಆ್ಯಂಡ್ ಕೋಚಿಂಗ್. ಆ್ಯಂಡ್ ಫೈನಲಿ you have the last learned characteristic, that is values. ವ್ಯಾಲ್ಯೂಸ್ ಅಂತ ಹೇಳಿದ ಕೂಡಲೇ ಇಟ್ ಮೀನ್ಸ್ ಗ್ಲೋಬಲ್ ಬಿಲೀವ್ಸ್. ಜಗತ್ತಿನಲ್ಲಿ ನೀವು ಎಲ್ಲೇ ಹೋಗಿ ಯಾವುದೇ ಕಂಟ್ರಿ ಲಾ ಓಪನ್ ಮಾಡಿ, ಸ್ಟ್ಯಾಂಡರ್ಡ್ ಥಿಂಗ್ಸ್, ಕೆಲವು ಸ್ಟ್ಯಾಂಡರ್ಡ್ ಆಗಿ ಲಾ ಇರುತ್ತೆ, ಇದಿಷ್ಟು ತಪ್ಪು, ಇದಿಷ್ಟು ಸರಿ ಅಂತ. ಸೊ ಗ್ಲೋಬಲ್ ಬಿಲೀಫ್ ದಟ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಅಲ್ವಾ. ಸೊ ಲೈಯಿಂಗ್, ಕಿಲ್ಲಿಂಗ್, ಆಲ್ ದೋಸ್ ಕ್ರೈಮ್, ಇದೆಲ್ಲ or any corrupt practices, they are all wrong. Whereas being right, doing good things is all about having good values. Okay, so it's a global belief. ಜಗತ್ತಲ್ಲಿ ನೀವು ಎಲ್ಲೇ ಹೋದರೂ ಇದೇ ರೀತಿಯ ಒಂದು ವ್ಯಾಲ್ಯೂ ಸಿಸ್ಟಮ್ಸ್ ಇರುತ್ತೆ. It guides actions, it guides your judgment as to what is good and what is bad. Sometimes it even overpowers your objectivity or rationality.
ಕೆಲವು ಸತಿ ಒಂದು ಸಿಂಪಲ್ ಸುಳ್ಳು ಹೇಳಿ ಒಂದು ಕೆಟ್ಟ ಸಿಚುವೇಶನ್ ತಪ್ಪಿಸ್ಕೊಳ್ಬೋದು. ದಟ್ ಈಸ್ ಬೀಯಿಂಗ್ ರ್ಯಾಷನಲ್ ಇನ್ ನೇಚರ್ ಅಂತ ಹೇಳ್ತೇವೆ. ಅಂದರೆ ಒಂದು ಬುದ್ಧಿವಂತರು ಒಂದು ಸಿಚುವೇಶನ್ನ ಈಸಿಯಾಗಿ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಾರೆ. ಬಟ್ ನಿಮಗೆ ತುಂಬ ವ್ಯಾಲ್ಯೂಸ್ ಇದೆ ಅಂದರೆ ನೀವು ಕಷ್ಟಪಟ್ಟರೂ ತೊಂದರೆ ಇಲ್ಲ, ಸುಳ್ಳು ಹೇಳಲ್ಲ ಅಲ್ಲಿ. ಸೊ ಇಟ್ ಓವರ್ ಪವರ್ಸ್ ಯುವರ್ ಆಬ್ಜೆಕ್ಟಿವಿಟಿ ಆರ್ ರ್ಯಾಷನಾಲಿಟಿ. ಓಕೆ, ಸೊ ಈಗ ರಾಮ ಸಿಂಪಲಾಗಿ ನಾನು ಕಾಡಿಗೆ ಹೋಗಲ್ಲ ಅಂತ ಹೇಳ್ಬಿಡ್ಬೋದಿತ್ತು. ಬಟ್ he was a person with a lot of values. ಅವರ ಅಪ್ಪ ಕೊಟ್ಟಂತಹ ಮಾತಿಗೆ, ಪ್ರಾಮಿಸ್ಗೆ ಬೆಲೆ ಕೊಟ್ಟು he went to the forest for 14 years. So it overpowers, values overpower objectivity and rationality. ಸೊ ಹೇಗೆ ವ್ಯಾಲ್ಯೂಸ್ ಸಿಗುತ್ತೆ? ನಿಮ್ಮ ಪೇರೆಂಟ್ಸಿಂದ ಆಗಿರಬಹುದು, ಟೀಚರ್ಸಿಂದ ಆಗಿರ್ಬೋದು, ಎಕ್ಸ್ಟರ್ನಲ್ ಎನ್ವೈರ್ಮೆಂಟಿಂದ ಅಥವಾ ಫ್ರೆಂಡ್ಸಿಂದ. ಸೊ ಈ ರೀತಿ ನೀವು ವ್ಯಾಲ್ಯೂಸ್ನ ಅಕ್ವೈರ್ ಮಾಡೋಕ್ಕೆ ಬೇರೆ ಬೇರೆ ಸೋರ್ಸಸ್ ಇದೆ. ಸೊ now we move on to the end of this particular video. ಒಬ್ಬ ಪರ್ಸನ್ದು ಇಂಡಿವಿಜುವಲ್ ಬಿಹೇವಿಯರ್ ಮೇಲೆ ಸಾಕಷ್ಟು ಅಂಶಗಳು ಪರಿಣಾಮ ಬೀರುತ್ತೆ. ಪರ್ಸ್ನಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಬಟ್ ಪರ್ಸನಲ್ ಫ್ಯಾಕ್ಟರ್ಸ್ನಲ್ಲಿ 2 ವೆರೈಟೀಸ್ ಇದೆ. ಒಂದು ಲರ್ನೆಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ನೊಂದು ಬಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಬಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಅಂದರೆ ನೀವು ಹುಟ್ಟತಾನೆ ಪಡ್ಕೊಂಡ್ಬಂದಿರುವಂತಹ ಫ್ಯಾಕ್ಟರ್ಸ್. ದೀಸ್ ಕೆನಾಟ್ ಬಿ ಚೇಂಜ್ಡ್ ಬಟ್ ದೇ ಕ್ಯಾನ್ ಬಿ ರಿಫೈನ್ಡ್ ಟು ಸರ್ಟನ್ ಎಕ್ಸ್ಟೆಂಟ್. ವೆರಸ್ learned characteristics are the characteristics that you acquire over a period of time, like personality, perception, attitude, values and all. Those are acquired over a period of time. So idana managers ಜಾಸ್ತಿ ಸ್ಟ್ರೆಸ್ ಮಾಡ್ತಾರೆ because these can be changed. These can be easily changed. Whereas biographical factors like age, gender, religion, marital status and all those things cannot be changed easily. Okay, so managers give more stress on learned characteristics. So I hope you have understood the personal factors affecting individual behavior. For further reference, you may always refer to books like Organizational Behavior, authored by Ashwatthappa K, published by Himalaya Publishing House, and Organizational Behavior Text and Cases, authored by Shashi K. Gupta, Rosie Joshi, published by Kalyani Publishing House. Thank you so much.